ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೋಡಿ ನಾನಿಲ್ಲಿ ಉಪಯೋಗಿಸಿ ಬಿಟ್ಟಿರುವಂಥ ಯಾರಿಗೂ ಕೊಡೋಕ್ಕೆ ಬರದೇ ಇರುವಂಥ ಸ್ಯಾರಿಯನ್ನು ಉಪಯೋಗಿಸ್ಕೊಂಡು ಒಂದು ಸೂಪರ್ ಆಗಿರುವಂತಹ ವಸ್ತುವನ್ನು ಮಾಡ್ತಾಯಿದ್ದೀನಿ. ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ನೋಡೋಣ. ನಾನಿಲ್ಲಿ ಒಂದು ಹಾಫ್ ಸೀರೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡಿ ಈ ರೀತಿಯಾಗಿ ನೀಟಾಗಿ ನೋಡಿ 4 ಪದರ ಬರೋ ರೀತಿ ಮಡಚಿ ಇಟ್ಕೊಂಡಿದ್ದೀನಿ. ನೋಡಿ, ನಂತರ ಈ ಥರ ಭಾಗವನ್ನು ಸೇರಿಸಿ ಮತ್ತೆ ಮಡಚಿ ಮ್ಯಾಟ್ ಎಷ್ಟು ದೊಡ್ಡಕ್ಕೆ ಬೇಕೋ ಅಷ್ಟು ದೊಡ್ಡಕ್ಕೆ ದಪ್ಪವಾಗಿ ಬರೋ ರೀತಿ ನಾನಿಲ್ಲಿ ಮಡ್ಚ್ಕೊತಾ ಇದ್ದೀನಿ. ಅರ್ಧ ಸೀರೆಯನ್ನು ಫುಲ್ ಈ ಥರ ನಾನು ನೀಟಾಗಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿಯಾಗಿ ನಾನು ಫೋಲ್ಡನ್ನು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಇಲ್ಲಿ ಈ ರೀತಿ. ಇವಾಗ 4 ಕಡೆಗೂ ನಾನು ಸ್ಟಿಚ್ಚನ್ನು ಹಾಕ್ಕೊಂಬಿಡ್ತೀನಿ ಮಷೀನಲ್ಲಿ. ಸ್ಟಿಚ್ಚನ್ನು ಹಾಕಿದ್ದಾದಮೇಲೆ ಎಕ್ಸ್ಟ್ರಾ ಏನಿರುತ್ತೆ ಬೇಡವಾಗಿರೋದು ಅದನ್ನ ಕಟ್ ಮಾಡಿ ತೆಕ್ಕೊಂಡು ನೋಡಿ. ಇವಾಗ ನಾನು ಸ್ಟಿಚ್ ಮಾಡಿ ನಂತರ ಅದನ್ನು ನೋಡಿ ಸೈಡಲ್ಲಿ ಬೇಡದೇ ಇರುವಂಥ ಎಕ್ಸ್ಟ್ರಾ ಏನಿದೆಯಲ್ವ ಅದನ್ನು ಕಟ್ ಮಾಡಿಕೊಂಡು ನೀಟಾಗಿ ನಾನು ತೊಗೊಂಡು ಬಂದಿದ್ದೀನಿ. ಇವಾಗ ಇದು ಸ್ಟಿಚ್ ಆಗಿದೆ. ಇವಾಗ ನಂತರ ಅದರ ಮಧ್ಯದಲ್ಲಿ ನಾವು ಒಂದು ಲೇಸ್ ಥರ ಕೊಡೋಣ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಹಳೆಯದಾಗಿ ಉಪಯೋಗಿಸಿ ಬಿಟ್ಟಿರ್ತಕ್ಕಂಥ ಒಂದು ಟಾಪನ್ನು ತೊಗೊಂಡಿದ್ದೀನಿ. ಅದನ್ನು ನಾನಿವಾಗ ಕಟ್ ಮಾಡ್ಕೊತಾ ಇದ್ದೀನಿ. ಮಿಡ್ಲಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ನಂತರ ಸೈಡ್ ಕೂಡ ಕಟ್ ಮಾಡಿಕೊಂಡು ಒಂದು ಅಂದಾಜಲ್ಲಿ ಒಂದು 2 ಇಂಚ್ ಆಗೋಷ್ಟನ್ನು ಕಟ್ ಮಾಡಿಕೊಂಡು ನಾನು ಇವಾಗ ವೀಡಿಯೋದಲ್ಲಿ ತೋರಿಸ್ತೀನಲ್ಲ ಆ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಟಾಪನ್ನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿ ಮನೇಲಿರುವಂತಹ ಸ್ಯಾರಿಯಿಂದ ಮತ್ತು ಉಪಯೋಗ ಬರದೇ ಇರೋ ಬಟ್ಟೆಗಳನ್ನು ಉಪಯೋಗಿಸ್ಕೊಂಡು ಈ ರೀತಿಯಾಗಿ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನಿಮ್ಗೆ ಗೊತ್ತಾಗಿರ್ಬೋದು, ನಾನಿವಾಗ ಡೋರ್ ಮ್ಯಾಟನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೇ ರೀತಿ ನಾವು ಒಂದಷ್ಟು ಪೀಸ್ಗಳನ್ನು ಕಟ್ ಮಾಡ್ಕೊಂಬಿಡೋಣ. ಅದಾದ ನಂತರ ನೋಡಿ ಇವಾಗ ಮ್ಯಾಟನ್ನು ಇಟ್ಕೊಂಡಿದ್ದೀನಿ, ಅಲ್ಲಿ ಸ್ಟಿಚ್ ಆಗಿರೋವಂಥದ್ದು. ಇವಾಗ ಇದನ್ನು ನೋಡಿ ನಾವು ಕಟ್ ಮಾಡಿರೋವಂಥ ಟಾಪ್ ಪೀಸ್ ಏನಿದೆ ಅದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಡಬಲ್ ಫೋಲ್ಡು ನಾವು ಇಲ್ಲಿ ನಾನು ಈಗ ತೋರಿಸ್ತಾ ಇದ್ದೀನಿ ನೋಡಿ ವಿಡಿಯೋದಲ್ಲಿ ಆ ರೀತಿಯಾಗಿ ಸೈಡಲ್ಲಿ ಕ್ರಾಸಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ತಾ ಬರಬೇಕಾಗತ್ತೆ. ಆ ಕಡೆ ಮತ್ತು ಈ ಕಡೆ 2 ಹೊಲಿಗೆ ಬರೋ ರೀತಿ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ನೀಟಾಗಿ ಮಡ್ಚ್ಕೊಂಡು ನೀವು ಬೇಕಾದರೆ ಸೇಫ್ಟಿ ಪಿನ್ ಅಥವಾ ಏನಾದರೂ ಒಂದನ್ನು ಹಾಕ್ಕೊಳ್ಳಿ. ಈ ಥರ ಹೀಗೆ ಇದಾಗುತ್ತೆ ಅಂತ ಅನಿಸಿದ್ರೆ ನೋಡಿ ಈ ರೀತಿ ಕ್ರಾಸಲ್ಲೇ ಇಟ್ಕೊಂಡು ನಾನು ಸ್ಟಿಚ್ ಮಾಡ್ಕೊತಾ ಬರ್ತೀನಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ. ಫುಲ್ ಇದೇ ಥರನೇ ನಾನು ಸ್ಟಿಚ್ ಮಾಡಿಕೊಂಡು ತೊಗೊಂಡು ಬರ್ತೀನಿ. ನೋಡಿ, ಎರಡು ಕಡೆಯೂ ಸ್ಟಿಚ್ ಬರಬೇಕು, ಆ ರೀತಿ ಸ್ಟಿಚ್ ಹಾಕ್ಕೊಂಡು ತೊಗೊಂಬರ್ತೀನಿ. ನಂತರ ಇದೇ ಟಾಪಿನ ಒಂದು ಪೀಸನ್ನು ತೊಗೊಂಡು ನಾನು ಸುತ್ತಲೂ ಕೂಡ ಸ್ಟಿಚ್ ಮಾಡ್ಕೊತೀನಿ. ನೋಡಿ, ಇವಾಗ ಸ್ಟಿಚ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಈಗ ಹೀಗೆ ಬಿಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ ಅಲ್ವಾ, ಅದಕ್ಕೆ ಸೈಡಲ್ಲೂ ಕೂಡ ಒಂದು ಬಾರ್ಡ್ರ್ ಥರ ಕೊಟ್ಟರೆ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಬೇಕು ಅಂದರೆ ಬೇರೆ ಅಪೋಸಿಟ್ ಕಲರ್ನ ಬಾರ್ಡ್ರ್ ಥರ ಕೊಟ್ಕೊಳ್ಬೋದು. ನಾನು ಇದೇ ಪೀಸನ್ನೇ ಸೈಡ್ಗೂ ಕೂಡ ಸ್ಟಿಚ್ ಮಾಡ್ತಾಯಿದ್ದೀನಿ. ಇದು ಕೂಡ ಹೀಗೆ ಡಬಲ್ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸೈಡಲ್ಲಿ ಸುತ್ತಲೂ ಕೂಡ ಬರೋ ರೀತಿ ಸ್ಟಿಚ್ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆಗಿರುವಂಥ ಡೋರ್ ಮ್ಯಾಟು ರೆಡಿ ಆಗುತ್ತೆ. ತುಂಬ ಸುಲಭವಾಗಿ ಉಪಯೋಗ ಬರದೇ ಇರೋ ಸೀರೆ ಮತ್ತು ಟಾಪ್ಸ್ಗಳು ಇಂಥದ್ದನ್ನೆಲ್ಲ ಬಳಸ್ಕೊಂಡು ಸುಂದರವಾಗಿರುವಂತಹ ಮ್ಯಾಟನ್ನು ಸ್ಟಿಚ್ ಮಾಡ್ಕೊಳ್ಬೋದು. ನೋಡಿ, ಇವಾಗ ಸ್ಟಿಚ್ ಮಾಡಿದ್ದಾಗಿದೆ. ಸೈಡಲ್ಲೂ ಕೂಡ ನಾನಿಲ್ಲಿ ಸ್ಟಿಚ್ ಮಾಡಿಕೊಂಡು ತೊಗೊಂಬಂದಿದ್ದೀನಿ. ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ. ತುಂಬ ಸಖತ್ತಾಗಿ ಬಂದಿದೆ. ಈ ರೀತಿ ನಾವು ಮನೇಲಿರುವಂಥ ವಸ್ತುಗಳನ್ನೇ ಬಳಸ್ಕೊಂಡು ಸೂಪರಾಗಿರುವ ಡೋರ್ ಮ್ಯಾಟನ್ನು ಮಾಡ್ಕೊಳ್ಬೋದು. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಖಂಡಿತವಾಗಿಯೂ ಲೈಕ್, ಶೇರ್, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.